ಕನ್ನಡದ ಅಸ್ಮಿತೆಗೆ ಧಕ್ಕೆ ಬಂದಾಗ ಸಾಹಿತ್ಯ ಪರಿಷತ್ ತನ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದೆ. ಮಹೇಶ್ ಜೋಶಿ. ಕನ್ನಡದ ಅಸ್ಮಿತೆಗೆ ಧಕ್ಕೆ ಬಂದಾಗ ಕನ್ನಡ ಸಾಹಿತ್ಯ ಪರಿಷತ್ ತನ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾ. ಮಹೇಶ್ ಜೋಶಿ ತಿಳಿಸಿದರು. ಶನಿವಾರ ಬಳ್ಳಾರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಚರಿಸಲು ತೀರ್ಮಾನ ಕುರಿತು ವಿವರಣೆ ನೀಡುವ ಸಂದರ್ಭದಲ್ಲಿ ನಟ ಕಮಲ್ ಹಾಸನ್ ಹೇಳಿಕೆಗೆ ಪರಿಷತ್ತಿನ ಅಧ್ಯಕ್ಷರು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ ಎಂಬ ಕೆಲವು ವ್ಯಕ್ತಿಗಳ ಆರೋಪಕ್ಕೆ ಉತ್ತರಿಸಿದರು. ಆದರೆ ಸಾಹಿತ್ಯ ಪರಿಷತ್ತಿನ ವಿಚಾರದಲ್ಲಿ ಬಂದಾಗ ಖಂಡಿತವಾಗಿಯೂ ಸಾಹಿತ್ಯ ಪರಿಷತ್ತು ಸ್ವಾಯತ್ತವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಘನತೆ ಗೌರವ ಕನ್ನಡಿಗರ ವಿಶ್ವಾಸ ಇಟ್ಟುಕೊಂಡಿರೋದ್ರಿಂದ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಹೇಳಲಿಲ್ಲ ಅಂದರೆ ನಾನು ಎಲ್ಲೋ ಒಂದು ಕಡೆ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಗೆ ನಾನು ಭಂಗವನ್ನು ತರ್ತಾ ಇದ್ದೀನಿ ಅನ್ನುವಂಥದ್ದು. ಸುಪ್ರೀಂ ಕೋರ್ಟಲ್ಲೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲನೇ ಬಾರಿಗೆ PIL ಅಲ್ಲಿ ನಾನು ಭಾಳ ಹೆಮ್ಮೆ ಪಡ್ತಾ ಇದ್ದೀನಿ. ಈ ಕೆಲಸವನ್ನು ಸಾಹಿತ್ಯ ಪರಿಷತ್ತು ಅತ್ಯಂತ ಗೌರವದಿಂದ ಅಭಿಮಾನದಿಂದ ಕನ್ನಡದ ಅಸ್ಮಿತೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಗೊತ್ತಾ? ನೋಡಿ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದೊಂದು ಮಾತು ತಾವು ಕೇಳಲೇಬೇಕು ಅನ್ನುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಪರ ಹಾಜರಿದ್ದ ವಕೀಲ ಸಂಜಯ್ ನೂಲಿ ಕರ್ನಾಟಕದಲ್ಲಿ ಭಾಷೆ ಭಾವನಾತ್ಮಕವಾಗಿರ್ತಕ್ಕಂಥ ವಿಷಯ ಕಮಲ್ ಹೇಳಿಕೆಯಿಂದಾಗಿ ಜನರು ಆಕ್ರೋಶಗೊಂಡಿದ್ದಾರೆ ಎಂದರು. ಸುಪ್ರೀಂ ಕೋರ್ಟಲ್ಲಿ ಚಲನಚಿತ್ರ ಅನಧಿಕೃತ ನಿಷೇಧ ಮತ್ತು ಚಲನಚಿತ್ರ ಬೆಂಕಿಗಳಿಗೆ ಹಚ್ಚುವುದು ಪರಿಷತ್ತು ಬೆಂಬಲಿಸುವುದೇ ಎಂಬ ಪ್ರಶ್ನೆಗೆ ನಟ ಕ್ಷಮೆ ಯಾಚಿಸಿದರೆ ಚಿತ್ರ ಪ್ರದರ್ಶಿಸಬಹುದು, ಇಲ್ಲದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಉದ್ಭವಗೊಳ್ಳುವುದೇ ಅನ್ನುವಂಥ ಮಾತನ್ನು ಹೇಳಿದಾಗ ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ಅವರ ಹೇಳಿಕೆಯಿಂದ ನಿಮಗೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೋವಾಗಿದ್ದರೆ ಮಾನನಷ್ಟ ಮೊಕದ್ದಮೆ ಹಾಕಿ ಅಂತ ಹೇಳಿದರು. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು ನಾವು ಹೇಳಿದಕ್ಕಂಥ ಈ ವಿಚಾರಕ್ಕೆ ಇದು ದಾಖಲೆಯಲ್ಲಿ ಬರುತ್ತೆ, ನಿಮಗೆಲ್ಲ ಅವಕಾಶ ಸಿಗುತ್ತೆ, ನೀವು ಕನ್ನಡ ಸ್ವತಂತ್ರವಾಗಿರ್ತಕ್ಕಂಥದ್ದು ಅಸ್ಮಿತೆ ಇರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಹೇಳಿ ಅವರು ಮಾಡಿದರು. ಅದೇ ನೋಡಿ, ಇದನ್ನು ಲಾಸ್ಟಲ್ಲಿ ಹೇಳಿಬಿಡ್ತೀನಿ. ಡೆಲ್ಲಿಯಲ್ಲಿ ಇರ್ತಕ್ಕಂಥ ಎಲ್ಲವೂ ಸಹಿತ ಮಾಧ್ಯಮಗಳು ಇದನ್ನು ಕವರ್ ಮಾಡ್ತಾರೆ. ಸೀನಿಯರ್ ಅಡ್ವೊಕೇಟ್ ಆನಂದ್ ನೂಲಿ ಅಪಿಯರಿಂಗ್ ಫಾರ್ ಇಂಟರ್ವ್ಯೂನರ್ ಕನ್ನಡ ಸಾಹಿತ್ಯ ಪರಿಷತ್ ಲೆಡ್ ಬೈ ನಾಡೋಜ ಮಹೇಶ್ ಜೋಶಿ contended that the language is an emotive issue and the statement made by actor was a publicity gimmick and a stunt. Emotions are running high because of the person himself. He should have been more responsible. He should tender an apology or it would aggravate the situation. We don't support any violence ಅನ್ನುವಂಥದ್ದು ನಾವು ಕ್ಲಿಯರ್ ಆಗಿ ಹೇಳಿದ್ವಿ. ಆವಾಗ ಭಾಳ ಸ್ಪಷ್ಟವಾಗಿ ಹೇಳಿದರು, ದ ಕೋರ್ಟ್ ಇಫ್ ಆರ್ಗನೈಸೇಷನ್ ವಾಸ್ ಹರ್ಟ್ ಇಟ್ ಮೇ ಫೈಲ್ ಡಿಫೆಮೇಷನ್ ಅಂತ ಹೇಳಿ. ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಅವಕಾಶ ಸಿಕ್ಕಿದೆ ಇವತ್ತು. ಕನ್ನಡ ಸ್ವತಂತ್ರವಾಗಿರ್ತಕ್ಕಂಥ ಭಾಷೆ, ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆ, ಸ್ವಂತ ಭಾಷೆಯಾಗಿದೆ, ಸ್ವಂತ ವ್ಯಾಕರಣ ಇದೆ, ಸ್ವಂತ ಅಂಕಿ ಇದೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆಯಲ್ಲಿ ಕನ್ನಡ ಒಂದು. ಹಾಗಾಗಿ